ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ನಟಿಯರಿಗೆ ಸದಾವಕಾಶಗಳು ಸಿಗ್ತಿಲ್ಲ. ಅಷ್ಟೇ ಅಲ್ಲದೆ ಬಾಂಬೆ ಹೀರೋಯಿನ್ಸ್ಗಳಿಗೆ ಹೆಚ್ಚಿನ ಅವಕಾಶ ಮತ್ತು ಆಫರ್ಸ್ಗಳನ್ನು ನೀಡಲಾಗ್ತಿದೆ ಎಂದು ಹೇಳಿ ನಿರ್ಮಾಪಕ ಮತ್ತು ನಿರ್ದೇಶಕರ ಕೆಂಗಣ್ಣಿಗೆ ಗುರಿಯಾಗಿದ್ದವರು ಶರ್ಮಿಳಾ ಮಾಂಡ್ರೆ ಎಂಬುದು ನಿಮಗೆಲ್ಲ ತಿಳಿದಿರುವುದೇ. ಆದರೆ ಇದೀಗ ಮತ್ತೊಮ್ಮೆ ಈ ವಿಷಯವನ್ನ ಪ್ರಸ್ತಾಪ ಮಾಡಿರುವ ವಿಷಯ ಏನಪ್ಪಾ ಅಂತ ಅಂದ್ರೆ, ಇದೀಗ ಕನ್ನಡದಲ್ಲಿ ಹೆಚ್ಚಾಗಿ ಕನ್ನಡದ ನಟಿಮಣಿಯರೇ ರಾರಾಜಿಸುತ್ತಿರುವ ಕಾಲ. ಹೀಗಾಗಿ ನನ್ನ ಹೇಳಿಕೆ ತಪ್ಪು ಎಂದು ಇದೀಗ ಶರ್ಮಿಳಾ ಮಾಂಡ್ರೆ ಅವರು ಒಪ್ಪಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಅವರು ಸದಾ ಚಿರಋಣಿ ಎಂದು ಹೇಳಿದ್ದು, ಬಾಲಿವುಡ್ನಲ್ಲಿ ನಾನು ಈಗಾಗಲೇ ಲಿಪ್ ಲಾಕ್ ದೃಶ್ಯವನ್ನ ಮಾಡಿದ್ದೇನೆ, ಆದರೆ ಕನ್ನಡದಲ್ಲಿ ಅಂತ ದೃಶ್ಯವನ್ನು ಮಾಡುವುದಿಲ್ಲ. ಯಾಕಪ್ಪ ಅಂತ ಅಂದ್ರೆ ಕನ್ನಡ ಚಿತ್ರರಂಗಕ್ಕೆ ತನ್ನದೇ ಆದ ಗೌರವ ಇದೆ. ಹಾಗಾಗಿ ನಾನು ಕನ್ನಡ ಚಿತ್ರರಂಗದಲ್ಲಿ ನಟಿಸಬೇಕೆಂದರೆ ನಾನು ಕನ್ನಡತೆ ಮತ್ತು ಕನ್ನಡಕ್ಕೆ ಗೌರವ ನೀಡುವ ನಿಟ್ಟಿನಲ್ಲಿ ನಾನು ಚಿತ್ರಗಳನ್ನ ಮಾಡ್ತೇನೆ ಎಂದು ಇದೀಗ ಸೂಪರ್ ಟಾಕ್ ಟೈಮ್ ರಿಯಾಲಿಟಿ ಶೋನಲ್ಲಿ ಶರ್ಮಿಳಾ ಮಾಂಡ್ರೆ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಮತ್ತೊಂದು ಕುತೂಹಲಕಾರಿ ವಿಷಯ ಏನಪ್ಪಾ ಅಂತಂದ್ರೆ, ನನಗೆ ಮಗ ಇದ್ದಾನೆ ಎಂದು ಶರ್ಮಿಳಾ ಮಾಂಡ್ರೆ ಅವರು ಹೇಳಿದ್ರು. ಇಷ್ಟಕ್ಕೂ ಶರ್ಮಿಳಾ ಮಾಂಡ್ರೆ ಅವರಿಗೆ ಮದ್ವೆನೇ ಆಗಿಲ್ಲ, ಇನ್ನು ಮಗ ಇಲ್ಲಿಂದ ಬಂದ ಅಂತ ಯೋಚನೆ ಮಾಡ್ತೀರಾ? ಹೇಳ್ತೀವಿ ಕೇಳಿ. ಅದು ಕಾಸಾ ತನ್ನ ಮಗ ಅಲ್ಲವಂತೆ. ಶರ್ಮಿಳಾ ಮಾಂಡ್ರೆ ಅವರ ಸಹೋದರಿ ಅಂದ್ರೆ ತಮ್ಮ ತಂಗಿಯ ಮಗನನ್ನ ನನ್ನ ಮಗ ಎಂದು ಸಂಬೋಧಿಸಿ ಇದೀಗ ಈ ಒಂದು ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಂಡಿದ್ದಾರೆ ಶರ್ಮಿಳಾ ಮಾಂಡ್ರೆ. ಒಟ್ನಲ್ಲಿ ಏನೇ ಆದರೂ ಕನ್ನಡ ಚಿತ್ರರಂಗದ ಬಗ್ಗೆ ತಾವು ಗೌರವವನ್ನ ಸೂಚಿಸಿದ್ದು ಇದೀಗ ಕನ್ನಡಿಗರೆಲ್ಲರಿಗೂ ಸಂತೋಷದ ವಿಚಾರವಾಗಿದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.